ವೀಕ್ಷಕರೇ ನಮಸ್ಕಾರಗಳು. ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಡಿದಾರ್ ಅವರ ಆರ್ಭಟಕ್ಕೆ ತತ್ತರಿಸಿತು ಮುಂಬೈ ತಂಡ. ಇನ್ನು ವೀಕ್ಷಕರೇ, ವಿರಾಟ್ ಕೊಹ್ಲಿ ನಿರ್ಮಿಸಿದರು ಚರಿತ್ರೆ. ಹೌದು, ಹಲವು ದಿಗ್ಗಜರ ದಾಖಲೆಗಳ ಸಮೇತ ಇಂದು ಮುಂಬೈ ವಿರುದ್ಧದ ಪಂದ್ಯದಲ್ಲಿ ತತ್ತರಿಸಿ ಹೋಗಿವೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ, ರಜತ್ ಪಡಿದಾರ್, ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ನಮ್ಮ RCB ತಂಡದ ಬ್ಯಾಟ್ಸ್ಮನ್ಗಳಿಗೆ ಮೋಟಿವೇಶನ್ ಸಿಗಬಲ್ಲದು. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂದು ವಾಂಖೇಡೆ ಕ್ರೀಡಾಂಗಣದಲ್ಲಿ 2025ರ IPL ಆವೃತ್ತಿಯ 20ನೇ ಪಂದ್ಯದಲ್ಲಿ RCB ಹಾಗೂ MI ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ RCB ತಂಡವು 20 ಓವರ್ಸ್ಗಳಿಗೆ 221 ರನ್ಸ್ ಕಲೆ ಹಾಕಿ ಮುಂಬೈ ತಂಡಕ್ಕೆ 222 ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿದೆ. ಹೌದು, RCB ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಅವರು ಕೇವಲ 4 ರನ್ ಗಳಿಸಿದರೆ, ಇತ್ತ ವಿರಾಟ್ ಕೊಹ್ಲಿ ಅವರು ಆಡಿದ 42 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಮೇತ 67 ರನ್ ಬಾರಿಸಿ ಮಿಂಚಿದರು. ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನ ಮೂಲಕ ಹಲವು ದಿಗ್ಗಜರ ದಾಖಲೆಗಳನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಮುರಿದು ಹಾಕಿದ್ದಾರೆ. ಹೌದು, ಮುಂಬೈ ತಂಡದ ಬೌಲರ್ಸ್ಗಳಿಗೆ ವಿರಾಟ್ ಕೊಹ್ಲಿ ಅವರು ಕಂಟಕವಾದರು. ಇನ್ನು ವೀಕ್ಷಕರೇ, 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಿದ್ದ ದೇವದತ್ ಪಡಿಕ್ಕಲ್ ಅವರು 37 ರನ್ ಬಾರಿಸಿದರೆ, ನಾಯಕನ ಆಟವಾಡಿದ ರಜತ್ ಪಡಿದಾರ್ ಅವರು ಎದುರಿಸಿದ 32 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 4 ಸಿಕ್ಸರ್ ಸಮೇತ 64 ರನ್ ಬಾರಿಸಿ ಮಿಂಚಿದರು. ವೀಕ್ಷಕರೇ, ಇನ್ನು ಇವರಿಗೆ ಸಾಥ್ ನೀಡಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಜಿತೇಶ್ ಶರ್ಮಾ ಅವರು ಕೇವಲ ಎದುರಿಸಿದ 19 ಎಸೆತಗಳಲ್ಲಿ 4 ಸಿಕ್ಸರ್ ಹಾಗೂ 2 ಬೌಂಡ್ರಿಗಳೊಂದಿಗೆ 40 ರನ್ ಬಾರಿಸಿದರು. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಇಂದು ಮುಂಬೈ ವಿರುದ್ಧದ ಪಂದ್ಯದಲ್ಲಿ RCB ತಂಡವು 222 ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿದೆ. ಹೌದು, ಈ ಒಂದು ಪಂದ್ಯದಲ್ಲಿ RCB ತಂಡದ ಬ್ಯಾಟ್ಸ್ಮನ್ಗಳು ಅದ್ಭುತವಾದ ಪ್ರದರ್ಶನ ನೀಡಿದರು. ಇನ್ನು ವೀಕ್ಷಕರೇ, ಮುಂಬೈ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಟ್ರೆಂಟ್ ಬೋಲ್ಟ್ ಅವರು 2 ವಿಕೆಟ್ ಕಬಳಿಸಿದರೆ, ಹಾರ್ದಿಕ್ ಪಾಂಡ್ಯ ಅವರು ಕೂಡ 2 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ವಿಘ್ನೇಶ್ ಪುತ್ತರ್ ಅವರು ಕೇವಲ ಹಾಕಿದ 1 ಓವರ್ಸ್ಗಳಿಗೆ 10 ರನ್ಸ್ ಬಿಟ್ಟು ಕೊಡುವ ಮೂಲಕ 1 ವಿಕೆಟ್ ಕಬಳಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಮೊದಲ ಇನ್ನಿಂಗ್ಸ್ನ ಬಗ್ಗೆ ಪುಟ್ಟ ಅಪ್ಡೇಟ್ಸ್.